ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ನಿಜ. ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ. ಅಂದರೆ ಲಿಮಿಟ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂಚೂರು ಗೋಚರಗಳಾಗಿತ್ತು. ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ದೀನಿ, ಈ ಸಿನಿಮಾ ಶುರುವಾದಾಗಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಸನ್ ತನಕ, ಇಲ್ಲ 100 ವರ್ಷ ಆಗಿರೋರು ಯಾರೂ ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗುಸು. ಈ ಭರವಸೆಯನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ. ಆಮೇಲೆ ಪ್ರೀತಿ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ, ಪ್ರೇಮ ಕಥೆ ಇದೆಯಾ ಅದಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕಥೆ ಇದೆ. ಆದರೆ ಪ್ರೇಮದ ಸಂಕೇತವಾಗಿ ಮೊಲ, ಹಾವು, ತಾಜ್ ಮಹಲ್ ಆ ಥರದೆಲ್ಲ ಇಲ್ಲ. ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೇ ಇರೋಂಥ ಒಂದು ಪ್ರೇಮ ಕಥೆ ಇದೆ. ಅಂಥ ಒಂದು ಮುದುವನ್ನು ಸಿದ್ಲಿಂಗು 2ನಲ್ಲಿ ನೀವು ನೋಡಿ ಆನಂದಿಸ್ತೀರ. ಪರ್ಟಿಕ್ಯುಲರ್ ಆಗಿ ಸೀಕ್ವೆಲ್ ಯಾಕೆ ಅನ್ನೋದು ಮತ್ತೆ ಈ ಕತೆ ಈ ಯೋಗಕ್ಕೆ ಮಾಡುವಂಥ ಪ್ಲಾನ್ ಸಿದ್ಲಿಂಗು 2ನೇ ಯಾಕೆ ಅಂತ. ಇದನ್ನು ನೇರವಾಗಿ ಹೇಳಬೇಕು ಅಂತಂದರೆ ಸಿದ್ಲಿಂಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನಲ್ಲಿ ಒಂದಷ್ಟು ಕಾಡದಂಥ ವಿಚಾರ ಅಂದರೆ ನಾನು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ, ಅದು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡ್ತಾ ಇತ್ತು ತುಂಬ. ಸೊ ಅದನ್ನು ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು, ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು, ಯಾವುದೊಂದರ ಮೂಲಕ ಆಗ್ಬೋದು, ನನಗೂ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ಅದನ್ನು ಬರಿತಾ ಕೂತು ಅದು ಸಿದ್ಲಿಂಗು ಆಯಿತು. ಆ ಸಿದ್ಲಿಂಗು ಪಾತ್ರಕ್ಕೆ ಇವರು ಜೀವ ತುಂಬಿದ್ದಾರೆ, ಜೀವಿಸಿದ್ದಾರೆ. ಸೊ ಒಂದಷ್ಟು ವಿಚಾರಗಳು ಸಿದ್ಲಿಂಗು ಭಾಗ 1ರಲ್ಲಿ ನಾವು ಹೇಳ್ಕೊಂಡಿದ್ವಿ. ಇನ್ನೂ ಒಂದಷ್ಟು ವಿಚಾರಗಳಿತ್ತು. ಜೊತೆಗೆ ಅದಾದ ಮೇಲೂ ಸಿದ್ಲಿಂಗು ಬಂದು 12 ವರ್ಷ ಆದಮೇಲೂ ಕೂಡ ಇವತ್ತಿನವ್ರ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡೋಕ್ಕೆ ಶುರು ಮಾಡ್ತು ಸಿದ್ಲಿಂಗು ಸುತ್ತಮುತ್ತಾನೆ. ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು. ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂತೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ 2 ಮಾಡ್ತಾ ಇತ್ತು. ವಿಜಯ್ ಸರ್, ಈಗ ಪಾರ್ಟ್ 1 ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಸಾಂಗ್ಸ್ ರೇಟಿಂಗ್ ಆಗಿತ್ತು. ಸೊ ಈ ಪಾರ್ಟ್ 2 ನಲ್ಲಿ ಸಾಂಗ್ಸ್ ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು, ನಾವು ಎಷ್ಟಿರುತ್ತೆ? ಈ ಅಧ್ಯಾಯ 2ರಲ್ಲೂ ಕೂಡ ನವಿರಾದ ಹಾಡುಗಳಿದೆ, ಹಿಂಪಾದ ಹಾಡುಗಳಿದೆ. ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದಿರ್ತೀರ ಆ ರೀತಿ ಕಥೆನೂ ಇದೆ, ಹಾಡು ಇದೆ, ಸಂಭಾಷಣೆ ಇದೆ, ಇಡೀ ಚಿತ್ರಣವೇ ಇದೆ. ಸರ್, ಈಗ ಪಾರ್ಟ್ 1ನಲ್ಲಿ ಯೋಗಿ ಸರ್ ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಆಗಲೇ ಜಗ್ಗಿನ ರಮ್ಯಾ ಮೇಡಮ್ ಸಿನಿಮಾದ ಒಂದು ತೂಕ ಇತ್ತು. ಈ ಸಿನಿಮಾಗೆ ಪಾರ್ಟ್ 2 ಮಾಡಬೇಕಾದ್ರೆ ಏನೋ ಭೇಟಿಯಾಗಿದ್ರ, ಅವರನ್ನ ಅಪ್ರೋಚ್ ಮಾಡಿದ್ದು ಉಂಟಾ, ಅಥವಾ ಏನಾದರೂ ಪ್ಲಾನ್ಸ್ ಬೇಡ ಅಂತ ಡಿಸೈಡ್ ಆಗಿತ್ತ? ಅಂದರೆ ಅದು ಹೇಳೋದಾಗಲೇ ಡೆತ್ ಆಗಿರುತ್ತೆ ಲಾಸ್ಟ್ ಸೀಸನ್ ಅಂತ. ಆದರೂ ಕೂಡ ಎಷ್ಟು ಸಿನಿಮಾ ಆಗಿರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು, ಹಾಗಾಗಿ ಭೇಟಿಯಾಗಿದ್ದು ಅಂದರೆ ಕತೆಗೋಸ್ಕರ ಭೇಟಿಯಾಗಿದ್ವಿ, ಕತೆಗೋಸ್ಕರ ಭೇಟಿಯಾಗಿರಲಿಲ್ಲ. ಯಾಕೆಂತಂದರೆ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು ಕ್ಲೈಮ್ಯಾಕ್ಸಲ್ಲಿ ಅವರು ಕಾಲವಾಗಿರ್ತಾರೆ. ಹಾಗಾಗಿ ಮತ್ತೆ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ. ಮುಂದುವರ್ಸಿದ್ರು ಕೂಡ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋವಂಥದ್ದು, ಇನ್ನೊಂದು ಮಾಡೋವಂಥದ್ದು, ಈ ರೀತಿ ಮಾಡಬೇಕಾದಂಥ ಪ್ರಸಂಗ ಬರ್ತಾಯಿತ್ತು. ಬಟ್ ಅದೆಲ್ಲ ಕತೆಗೆ ಪೂರಕವಾಗಿರಲಿಲ್ಲ. ಮೂಲ ಕತೆಗೆ ನಾವು ಧಕ್ಕೆ ಮಾಡ್ದಂಗೆ ಆಗ್ತಾಯಿತ್ತು. ಹಾಗಾಗಿ ಅದ್ರ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ. ಮತ್ತು ಭೇಟಿಯಾಗಿದ್ವಿ, ಸಿನಿಮಾ ಶುರು ಮಾಡ್ತಿದ್ದೀವಿ ಅಂತಲೇ ಹೇಳಿದ್ವಿ. ಅವರು ತುಂಬುವುದರಿಂದ ಕೂಡ ನಮ್ಗೆ ಹಾರೈಸಿದ್ರು. ಫ್ಯಾನ್ಸ್ಗೆ ಸರ್ಪ್ರೈಸ್ ಟ್ರೀಟ್ ಕೊಡೋದಕ್ಕೆ ಕ್ಯಾಮಿಯೋ ರೋಲಲ್ಲಿ ಯಾರಾದರೂ ಎಂಟ್ರಿ ಕೊಡ್ತಾರಾ? ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ. ಅದನ್ನು ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸೀಕ್ವೆಲ್ ಸಿನಿಮಾಗಳ ಒಂದು ಟ್ರೆಂಡ್ ಇದೆ ಬಟ್ ಆ ಸಿನಿಮಾಗ ತಲುಪಿಸೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ ಇದೆ. ಸೊ ಅದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಸಿಚುವೇಶನ್ಗೆ? ಯಾಕಂದರೆ ಸೀಕ್ವೆಲ್ ಅಂದರೆ ಒಂದು ಬೇರೆ ಥರದ ಎಕ್ಸ್ಪೆಕ್ಟೇಷನ್. ಸೊ ಹಾಗಾಗಿ ಖಂಡಿತವಾಗ್ಲೂ ಅಧ್ಯಾಯ 2 ಸೀಕ್ವೆಲ್ಗಳು ಮಾಡಿಕೊಂಡು ಜನಕ್ಕೆ ದಾಟಿಸೋದು ನಿಜಕ್ಕೂ ಸವಾಲಿನ ವಿಚಾರ. ಬಟ್ ಕೆಲವು ಸತಿ ಅದೇ ಸರ್ ಹೇಳ್ದಂಗೆ ಆಗಲೇ ಪಾರ್ಟ್ 1ನಲ್ಲಿ ಬೇರೆ ಕತೆ ಇರುತ್ತೆ, ಪಾರ್ಟ್ 2ನಲ್ಲೇ ಬೇರೆ ಕತೆ ಇರುತ್ತೆ. ಆದರೆ ಶೀರ್ಷಿಕೆ ಮಾತ್ರ ಅದೇ ಇರುತ್ತೆ. ಕೆಲವು ಸತಿ ಹಾಗಾಗುತ್ತೆ. ಆದರೆ ಈ ಕಥೆಯಲ್ಲಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಸಿದ್ಲಿಂಗು ಮೊದಲ ಭಾಗ ಏನಿತ್ತು ಅದರ ಮುಂದುವರಿದ ಭಾಗನೇ ಇಲ್ಲೂ ಇದೆ. ಸೊ ಅದರ ಮುಂದುವರಿದ ಭಾಗ ಇಲ್ಲಿ ಇದ್ದಿದ್ದರಿಂದ ನನಗೆ ಕಥೆನ ಬರೆಯೋದಕ್ಕೆ ಮತ್ತು ಜನಕ್ಕೆ ದಾಟಿಸೋದಕ್ಕೆ ನನಗೆ ಈ ಸವಾಲು ನನಗೆ ಸರಾಗವಾಗಿದೆ.
ಸ್ಟಾರ್ ಹೀರೋಯಿನ್ ಹಾಕೋಬೋದಿತ್ತಲ್ಲ ಸರ್. ಪಾರ್ಟ್ 1 ಅಲ್ಲಿ ಯೋಗಿ ಸರ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು, ಹಿಟ್ ಆಗಿದ್ದನ್ನ ನಿಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ದೊಡ್ಡ ಹೀರೋಯಿನ್ ಹುಡುಗರು ಕಾಲ್ಶೀಟ್ ಕೊಡ್ತಾ ಇದ್ರು, ಯಾಕೆ ಒಂದು ಸ್ಟೆಪ್ ಬ್ಯಾಕ್? ಸರ್, ಪ್ರತಿ ಸಿನಿಮಾದಲ್ಲೂ ಬೌಂಡ್ ಸ್ಕ್ರಿಪ್ಟ್ ಏನಿರುತ್ತೆ ಅದು ಯಾವಾಗಲೂ ಸ್ಟಾರ್. ಸ್ಕ್ರಿಪ್ಟು ಯಾವಾಗ ಸ್ಟಾರ್ ಆಗಿರುತ್ತೆ, ಉಳಿದವ್ರು ಎಲ್ಲರೂ ಯಾರು ಸೇರಿಕೊಳ್ತಾರೆ ಆವಾಗ ಅವರೆಲ್ಲರೂ ಸ್ಟಾರ್ ಆಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ಟಾರ್ಗಳೇ, ಮತ್ತು ಪ್ರತಿಯೊಬ್ಬರು ಪಾತ್ರಗಳು ಕೂಡ ಸ್ಟಾರ್ಗಳೇ. ಪಾತ್ರಗಳು ಇಲ್ಲಿ ಸ್ಟಾರ್ಗಳಾಗಿರಬೇಕು. ಪಾತ್ರಗಳು ಸ್ಟಾರ್ಗಳಾಗಿದ್ದಾಗ ಅಭಿನಯಿಸುವಂಥ ಕಲಾವಿದರು ಕೂಡ ಸ್ಟಾರ್ ಆಗ್ತಾರೆ. ಆ ಥರದ್ದು ಒಂದಷ್ಟು ಹೆಜ್ಜೆಗಳಿಲ್ಲಿದೆ. ಅದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯೋಗಿ ಸರ್, ಈ ಸಿನಿಮಾ ಆದ್ಮೇಲೆ ಸಾಕಷ್ಟು ಸಿನಿಮಾಗಳು ಬಂದರೂ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಆಗಲಿಲ್ಲ. ನಾವು ಕೂಡ ಆ್ಯಕ್ಚುಲಿ ಒಂದು ಒಳ್ಳೆ ನಟ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಒಂದು ಒಳ್ಳೆ ಅಗಡ್ ಬೇಕು, ಒಂದು ಒಳ್ಳೆ ಕಲಿತ ಸಿನಿಮಾ ಬೇಕು ಅಂತ ನಾವು ಮಾತಾಡ್ಕೊಂಡಿದ್ದು. ಸಿದ್ಲಿಂಗಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತವಾಗ್ಲೂ. ಇವಾಗ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಿಮ್ಗಿನ್ನ ಡಬಲ್ ನನಗೆ ಆಸೆ ಇದೆ ಇವಾಗ ಒಂದು ಹಿಟ್ ಕೊಡಲೇಬೇಕು ಅಂತ. ಆಯಿತು, ಆಲ್ಮೋಸ್ಟ್ ಒಂದು 10-12 ವರ್ಷ ಆಯಿತು ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟು. ಸೊ ಈ ಸಿದ್ಲಿಂಗು ಇಂದ ಖಂಡಿತವಾಗ್ಲೂ ಅದೊಂದು ಒಂದು ಹಿಟ್ ನನಗೆ ಸಿಕ್ಕೇ ಸಿಗುತ್ತೆ. ಆ ನಂಬಿಕೆ ನನಗಿದೆ. ನಮ್ಮ ಡೈರೆಕ್ಟರ್ ಮೇಲೆ ಮತ್ತು ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ತುಂಬ ನಂಬಿಕೆ ಇದೆ. ಆ್ಯಂಡ್ ನಾವು ಡಬ್ಬಿಂಗ್ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಕಂಪ್ಲೀಟ್ ಒಂದ್ಸಲಿ ನೋಡಿದ್ದೀವಿ. ಸೊ ಎಲ್ಲಿ ಜನಕ್ಕೆ ಯಾವ ಜಾಗ ಇಷ್ಟ ಆಗುತ್ತೆ, ಯಾವ ಪೋರ್ಷನ್ ಇಷ್ಟ ಆಗುತ್ತೆ, ಪ್ರತಿಯೊಂದು ನಮಗೆ ಇವಾಗ ಒಂದು ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ರೆಕಾರ್ಡಿಂಗ್ ಆದಮೇಲೆ ಅದು ಇನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ. 100% ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ತುಂಬ ನಂಬಿಕೆ ಇಟ್ಟಿರೋ ಒಂದು ಸಿನಿಮಾ ಇದು. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ.